No, this is obviously there is a procedure which you know that. So both ex-CM and the present CM, they will go to Delhi and they will meet the High Command and they will take the final decision about this. So what is the today meeting is all leaders? Well, obviously there's a procedure which you are aware. This is the same routine practice which we do. So both the leaders will be called. Even KPC president will be called and Kharge Saab will be there. So they'll be heading this meeting. Along with that, Surjewala Saab and Venugopal Saab and obviously all the lastly the High Command will take a decision on this. ಸರ್ ಎಲ್ಲ ಈಗ ಡೆಲ್ಲಿಗೆ ಹೊರಟಿದ್ದಾರೆ. ಎಲ್ಲರೂ ಸಚಿವಾಕಾಂಕ್ಷಿಗಳೆಲ್ಲ ಹೋಗಿ ಆಲ್ರೆಡಿ ಮೊದಲೇ ಸೇರಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಏನು ಈ ಲಾಬಿ ನಡೀತಿದೆ ಸರ್? ಅಲ್ಲ, ಲಾಬಿ ಅನ್ನೋದಕ್ಕಿಂತ ಜಾಸ್ತಿ ನಡೀತಾ ಇದೆ. ಎಲ್ಲರೂ ಆಕಾಂಕ್ಷಿಗಳಿದ್ದಾರೆ, ಎಲ್ಲರ ಅರ್ಹತೆ ಇರುತ್ತೆ. ಸೊ ಎಲ್ಲರೂ ಮಿನಿಸ್ಟರ್ ಆಗ್ಬೇಕೆಂಬ ಆಸೆ ಇದ್ದೇ ಇರುತ್ತೆ. ಸೊ ಹೈಕಮಾಂಡ್ ಏನು ಫೈನಲ್ ಮಾಡುತ್ತೆ, ಪಾರ್ಟಿ ಹೈಕಮಾಂಡ್ ಏನು ಡಿಸಿಷನ್ ಮಾಡುತ್ತೆ, ಅದು ಅಂತಿಮ ನಿರ್ಣಯ. ಎಲ್ಲರೂ ಮಾಡೋಕ್ಕಾಗಲ್ಲ. 33-34 ಆಗ್ಬೇಕು, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಮಿನಿಸ್ಟರ್ ಫೈನಲ್ ಆಗುತ್ತಾ ಸರ್? ಮೋಸ್ಟ್ಲಿ ಆಗ್ಬೋದು. ಇನ್ನೊಂದು 3 ದಿನದಲ್ಲಿ ನನ್ನ ಪ್ರಕಾರ, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಆಗ್ಬೋದು. ಸಿದ್ದರಾಮಯ್ಯ ಸಾಹೇಬರು ಇದು ಮಾಡಿದ್ದಾರೆ ಸರ್. ಸಿದ್ದರಾಮಯ್ಯ ಸಾಹೇಬ್ರು ಮಧ್ಯಾಹ್ನ ಹೋಗ್ತಾ ಇದ್ದಾರೆ. ಎಲೆಕ್ಷನ್ ನಿಲ್ಲಲ್ಲ, ನಾನು ನಿಲ್ಲಲ್ಲ ಅಂತ ಹೇಳ್ತಿದ್ದಾರೆ. ಅಬ್ವಿಯಸ್ಲಿ ಅದನ್ನ ನಾವು ಗೌರವಿಸಬೇಕಾಗುತ್ತೆ. ಯಾಕಂದ್ರೆ ನನಗೆ ನನ್ನ ವೈಯಕ್ತಿಕವಾಗಿ ನೀವು ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡಬೇಕೆಂಬ ನನ್ನ ಆಸೆ. ಬಟ್ ವಿ ಹ್ಯಾವ್ ಟು ಅಟ್ ಲಾಸ್ಟ್ ಹಿ ಹಸ್ ಗಿವನ್ ಸೋ ಮಚ್ ಆಫ್ ಟೈಮ್ ಫಾರ್ ದಿಸ್ ಪಬ್ಲಿಕ್ ಲೈಫ್ ನಲ್ಲಿ ಅವರು ಯಾವಾಗಲೂ ಇಷ್ಟು ಕೆಲಸ ಮಾಡಿದ್ದಾರೆ. ಸೊ ಅವ್ರ ವಿಚಾರಕ್ಕೆ ನಾವು ಗೌರವಿಸ್ತೀವಿ. ಆದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲ, ಈಗ ಹಿರಿಯರಿಗೆ ಕೂಗು ಕೊಡಬೇಕು, ಯುವಕರಿಗೆ ಅವಕಾಶ ಕೊಡಬೇಕಂತಕ್ಕಂಥದ್ದು ಪ್ರತಿ ಪಾರ್ಟಿಯಲ್ಲಿ ಇರುತ್ತೆ, ನಮ್ಮ ಪಾರ್ಟಿಯಲ್ಲಿ ಕೂಡ ಇದೆ. ಸೊ ಅದು ಹೈಕಮಾಂಡ್ ಏನು ನಿರ್ಣಯ ಮಾಡುತ್ತೆ, ಬ್ಯಾಲೆನ್ಸ್ ಮಾಡಲೇಬೇಕಾಗತ್ತೆ. ಹಿರಿಯರಿಲ್ಲಾರಂಗೆ ನಾವು ಮಾಡೋಕ್ಕೂ ಆಗಲ್ಲ. ಸೊ ಬ್ಯಾಲೆನ್ಸ್ ಮಾಡ್ತಾರೆ. ಡೆಫಿನೆಟ್ಲಿ ಹೊಸಬರಿಗೆ ಕೂಡ ಅವಕಾಶ ಕೊಡ್ತಾರೆ, ಹಿರಿಯರನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾರೆ. ರಾಜ್ಯದ ಅಹಿಂದ ನಾಯಕರು ಯಾರಾಗ್ತಾರೆ ಸರ್ ಮುಂದಿನ ದಿನಗಳಲ್ಲಿ ಅಂತ? ಗೇಟ್ ಪಾಸ್ ಏನು ತಗೊಂಡಿಲ್ಲ ರೀ ಅವರು. ಆ ಥರ ಏನಿಲ್ಲ. ಅವ್ರು ಇರೋವರೆಗೆ ನಮ್ಮ ನಾಯಕರೇ. ಸೊ ಅವರ ರಾಜಕೀಯ ಜೀವನ ಉದ್ದಗಲಕ್ಕೂ ಅವ್ರು ಯಾವಾಗಲೂ ಅಹಿಂದ ವರ್ಗಗಳಿಗೆ, ಶೋಷಿತ ವರ್ಗಗಳಿಗೆ, ದಮನಿತ ವರ್ಗಗಳಿಗೆ ಕೆಲಸ ಮಾಡಿದ್ದಾರೆ. ಅವ್ರನ್ನ ರಿಪ್ಲೇಸ್ ಮಾಡ್ತಕ್ಕಂಥದ್ದು ಯೋಚನೆನೂ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಭಾಳಷ್ಟು ಸಮಾಜಗಳಿಂದ ಬೇರೆ ಬೇರೆ ಮುಖಂಡರು, ಯುವ ಮುಖಂಡರುಗಳು ಉಟ್ಕೊಂಡೇ ಬಿಟ್ಕೊಳ್ತಾರೆ, ಅನಿವಾರ್ಯತೆ ಇರ್ತಾರೆ ರಾಜಕಾರಣದಲ್ಲಿ. ಸೊ ಇಟ್ಸ್ ಎ ಲೈಫ್.